ಸೂಪರ್ ಬಂಪರ್, ಸೂಪರ್ ಬಂಪರ್. ಹೌದಾ? ನಮ್ಮ ಪ್ಲಾನ್ ಪ್ರಕಾರ ನೀನು ಹುಡುಗರನ್ನ ಕಳಿಸಿದ್ರೆ ಸೂಪರ್ ಬಂಪರ್. ಹುಡುಗರನ್ನ ಕಳ್ಸಿಕೊಟ್ರೆ ನನಗೆಷ್ಟು ಲಾಭ? ಲಾಸ್ಟ್ ಟೈಮ್ಗಿನ್ನ ಜಾಸ್ತಿ. ₹15,000 ಅಡ್ವಾನ್ಸ್. ಅರೇ ಭಾಯ್, ಏನ್ ನಿದ್ರೆಗೆ ಹೋಗ್ತಿದ್ದೀರಾ? ಅಲ್ಲ ರೀ, ಒಂದಾ ಎರಡಾ? ₹10,000 ಕೊಟ್ಟಿದ್ದೀನಲ್ಲ, ವಾಪಸ್ ಯಾವಾಗ ಕೊಡ್ತೀರಾ? ಸೆಜ್ಜಿ, ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ಅರೆ ಏನ್ರಿ, ಕೇಳ್ದಾಗ್ಲೆಲ್ಲ ಇದೇ ಕಥೆನೇ ಹೇಳ್ತಿದ್ದೀರಾ? ಸೆಜ್ಜಿ, ಇಷ್ಟು ದಿನ ತಡ್ಕೊಂಡಿದ್ದೀರಾ, ಇನ್ನೆರಡು ದಿವಸ ತಡ್ಕೊಳ್ಳಿ, ನಿಮ್ ಸಾಲ ತೀರಿಸ್ಬಿಡ್ತೀನಿ. ತೀರಿಸ್ತೀರಾ? ಅಷ್ಟ್ರಲ್ಲಿ ನಾನೇ ತೀರೋಗ್ಬಿಟ್ರೆ? ಯಾಕೆ ಸೆಜ್ಜಿ ಇಷ್ಟೊತ್ತಲ್ಲಿ ಅಪಶಕನ ನುಡಿತೀರಾ? ಏನಾಯ್ತು? ಹಾವು ಕಚ್ಬಿಟ್ಟಿದೆ, ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಬನ್ನಿ, ಬೇಗ ಒಳಗೆ ಕರ್ಕೊಂಬನ್ನಿ. ಯಾರಾದ್ರೂ ತುಟಿ ಪಿಟಿಕ್ ಅಂದ್ರೆ ಒಬ್ಬೊಬ್ಬರನ್ನು ಇಲ್ಲ ಅನ್ಸ್ಬಿಡ್ತೀನಿ. ಮರ್ಯಾದೆಯಿಂದ ನಿಮ್ಮ ಹತ್ರ ಇರೋ ದುಡ್ಡನ್ನ ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಯಾರು ಮಲ್ಗಿರೋದು? ಕುರಿ ತರ ಬಚ್ಚಿಕತೆ ಸರಗಳಿಗೆ ನಿನ್ನ ಏನ ಒಳಗೆ ಆಗ್ತಿರೋ ಬಾಗೆ ಬಚ್ಚಿಕೋತೆಯಾ? ನಿನ್ನ ಮುಖಾರಣ ಹೆಂಗೆ ತೊಳೆ ನಿನ್ನ ಸೆಜ್ಜಿ, ನೀವು ಕೊಡ್ಬೇಕಾಗತ್ತಲ್ಲ ₹10,000 ಸಾಲ ತಗೊಳ್ಳಿ. ಇಟ್ಕೊಳ್ಳಿ ಬಾಯ್, ಪರವಾಗಿಲ್ಲ ಇಟ್ಕೊಳ್ಳಿ ಬಾಯ್, ನಿಧಾನ ನಿಮ್ಗೆ. ಇಲ್ಲ ಸೆಜ್ಜಿ, ನಿಮ್ದು ಮೇಲೆ ಈಗ ಶುರು ಆಗ್ತದೆ ಸಾಲ. ಚಿನ್ನದ ಗಣಿ ಯಾಕೆ ಮುಚ್ಚವ್ರೆ ಅಂತ ಈಗ ಗೊತ್ತಾಯ್ತು. ಬಿಚ್ಚ ಬಿಚ್ಚ ಲೈ ತೆಗ ವಾಚ್ನ. ಅಣ್ಣ, ಇದು ಓಡಲ್ಲ ಅಂತ ಓಡ್ತಾ ತೆಗಿಯ. ಹುಷಾರ್, ಯಾರಾದ್ರೂ ಎದ್ರೆ ಬಾಂಬ್ ಹಾಕ್ಬಿಡ್ತೀನಿ. ನಿಮ್ ಸಾಲ ಮುಗಿತಪ್ಪ, ಬಡ್ಡಿ ಇನ್ನು ಬಾಕಿ ಇದೆಯಲ್ಲ. ಅಣ್ಣ, ಒಂದ್ ಸ್ವಲ್ಪ ದುಡ್ಡನ್ನ ಮನೆಗೆ ತಲುಪ್ಸೋಣ. ನೀನೇನು ಯೋಚನೆ ಮಾಡ್ಬಿಡಮ್ಮ, ತಲುಪ್ತು ಅಂತ ತಿಳ್ಕೊ. ರೀಟಾ, ನಂದಾಯ್ತು, ಬಾಯ್. ಓ ಮೈ ಗಾಡ್, ಏನಾಯ್ತು ನಂದಿನಿ? ನನ್ ಬ್ಯಾಗಲ್ಲಿ 5,000 ಇಟ್ಟಿದ್ದೆ, ಕಾಣ್ತಾ ಇಲ್ಲ. ಏನು ಏನಾಯ್ತು? ಸರ್, ನನ್ ಬ್ಯಾಗಲ್ಲಿ ಇಟ್ಟಿದ್ದ ₹5,000 ಕಾಣ್ತಾ ಇಲ್ಲ ಸರ್. ಅಲ್ಲಮ್ಮ, ಅಷ್ಟೊಂದು ದುಡ್ಡನ್ನ ಕಾಲೇಜಿಗೆ ಯಾರಾದ್ರೂ ತರ್ತಾರ? ನೆನ್ನೆ ತಾನೇ ನಮ್ ಡ್ಯಾಡಿ ಪಾಕೆಟ್ ಮನಿ ಕೊಟ್ರು, ಅದು ಅಲ್ಲದೆ ಫೀಸ್ ಬೇರೆ ಕಟ್ಬೇಕಾಗಿತ್ತು. ಆರ್ ಯು ಶ್ಯೂರ್ ಯು ಲಾಸ್ಟ್ ದ ಮನಿ? ಮೇಡಮ್, ನಾನ್ ದುಡ್ಡು ತಂದಿದ್ದು ನನಗೆ ಚೆನ್ನಾಗಿ ನೆನಪಿದೆ, ಅದನ್ನ ನೋಡೇ ಯಾರೋ ಈ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಮತ್ತೆ ಈಗ ಏನ್ ಮಾಡ್ಬೇಕು ಅಂತೀಯ? ಎಲ್ಲಾರ್ ಬ್ಯಾಗ್ನು ಒಂದ್ಸಲಿ ಚೆಕ್ ಮಾಡೋದು ಒಳ್ಳೇದು ಅನ್ಸುತ್ತೆ.
ಇದೆಲ್ಲ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಸರ್, ಈ ಬ್ಯಾಗ್ ವಿಜಯ್ದು ಅಂದಮೇಲೆ ಇದರಲ್ಲಿರೋ ವಸ್ತುಗಳು ವಿಜಯ್ದೆ ತಾನೆ? ಏನ್ ವಿಜಯ್, ನಿನ್ನ ಈ ಕಾಲೇಜಿನ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂದ್ಕೊಂಡಿದ್ದೆ. ಬಟ್ ವಾಟ್ಸ್ ಆಲ್ ದಿಸ್? ಸರ್ ಪ್ಲೀಸ್ ಇದೆಲ್ಲ ನಂಬೇಡಿ ಸರ್, ಸುಳ್ಳು. ನನ್ನ ಲ್ಯಾಬ್ ಒಳಗೆ ಬರುವಾಗ ನನ್ನ ಬ್ಯಾಗಲ್ಲಿ ಪ್ರಾಕ್ಟಿಕಲ್ ನೋಟ್ಸ್ ಬಿಟ್ಟರೆ ಬೇರೆ ಏನಿರಲಿಲ್ಲ ಸರ್. ಯಾಕೆ ವಿಜಯ್ ಸುಳ್ಳು ಹೇಳ್ತಿದ್ಯಾ? ಅವತ್ ಕರಾಟೆ ಪ್ರಾಕ್ಟೀಸ್ ಮಾಡುವಾಗ ನೀನೇ ಹೇಳಿಲ್ವಾ ಡ್ರಗ್ಸ್ ಯೂಸ್ ಮಾಡಿದ್ರೆ ಕರಾಟೆಲ್ ನೀನೇ ಗೆಲ್ಬಹುದು ಅಂತ? ಇದು ನಿಜಾನಾ? ಹೌದು ಸರ್. ಕಮಾನ್ ವಿಜಯ್, ಎಕ್ಸ್ಪ್ಲೈನ್ ಟು ಮೀ. ನಿನ್ನ ಬ್ಯಾಗಲ್ಲಿ ಒಳ್ಳೆ ಸ್ಟೂಡೆಂಟ್ಗೆ ಬೇಕಾದ ಒಂದೇ ಒಂದು ವಸ್ತು ಕೂಡ ಇಲ್ಲ. ಸಿಗರೇಟ್, ಲಿಕ್ಕರ್ ಬಾಟಲ್ಸ್, ಡ್ರಗ್ಸ್, ಆಮೇಲೆ ಐ ಡು ನಾಟ್ ವಾಂಟ್ ಟು ಎಕ್ಸ್ಪ್ಲೈನ್ ಇಟ್ ಆಲ್ಸೋ. ನೀನು ಬಹಳ ಒಳ್ಳೆ ಸ್ಟೂಡೆಂಟ್ ಅಂತ ಸ್ಕಾಲರ್ಶಿಪ್ ಬೇರೆ ಕೊಡಿಸಿದ್ದೆ ನಿನಗೆ. ಬಟ್ ವಾಟ್ ಹ್ಯಾವ್ ಯು ಡನ್? ಸರ್ ಪ್ಲೀಸ್ ಟ್ರಸ್ಟ್ ಮೀ ಸರ್, ಪ್ಲೀಸ್. ನೋ, I do not want to hear anything from you. You are suspended. Your scholarship and other concessions have been withdrawn. Sir? ನನ್ನನ್ನ ಹಂದಿನಿ ಅಂತ ಹೇಳಿದ್ದು ಅಲ್ದೆ ಕಳ್ಳಿ ಅಂತ ಬೇರೆ ಹೇಳಿದ್ಯಲ್ಲ ಈಗ? ಮುಂದೇನು ಮಾಡಬೇಕು ಅಂತಿದೆಯೋ ಹಾಗೆ ಮಾಡಪ್ಪ. ಯಾವ್ದಾದ್ರು ಈವ್ನಿಂಗ್ ಕಾಲೇಜ್ ಸೇರ್ಕೋತೀನಿ, ಬೆಳಗ್ಗೆ ಎಲ್ಲಾರು ಕೆಲ್ಸಕ್ಕೆ ಹೋಗ್ತೀನಿ. ಸರಿ ಬಿಡು, ಹಾಗೆ ಮಾಡು. ಹಾಗಿದ್ರು ಯಜಮಾನರು ನೋಡೋಕೆ ಹೋಗ್ತಾ ಇದೀವಲ್ಲ, ಅವರೇ ಏನಾದರೂ ಒಂದು ದಾರಿ ತೋರಿಸ್ತಾರೆ. ಇರೋ ಸ್ಟಾಕ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಕೋಲ್ಡ್ ಸ್ಟೋರೇಜ್ ಶಿಫ್ಟ್ ಮಾಡೋಕ್ಕೆ ಅರೇಂಜ್ ಮಾಡ್ತೀವಿ. ಓಕೆ, ಆಮೇಲೆ ಎಷ್ಟು ಉಳಿದಿದೆ ಅಂತ ನನಗೆ ಫೋನ್ ಮಾಡಿ ಹೇಳಿ. ಓಕೆ, ಬಾಯ್. ನಮಸ್ಕಾರ ಯಜಮಾನ್ರೆ. ರಾಮಯ್ಯ ನಮಸ್ಕಾರ. ಏನ್ ರಾಮಯ್ಯ, ನಿನ್ನ ಆಸ್ಪತ್ರೆ ಬಿಲ್ ಎಲ್ಲ ಆಗ್ಲೇ ಕಟ್ಟಿದ್ದೇನಲ್ಲ? ಯಜಮಾನ್ರೆ, ಇತ್ತೀಚೆಗೆ ಮನೆ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ. ತಾವು ಕೆಲಸ ಅಂತ ಒಂದು ಕೊಟ್ರೆ. ನೀನು ಈಗಿರೋ ಸ್ಥಿತಿಲಿ ಏನ್ ಕೆಲಸ ಮಾಡ್ತೀಯ? ಇವನು ನನ್ನ ಮಗ ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದಾನೆ, ಕೆಲಸ ಮಾಡ್ಕೊಂಡೇ ಓದ್ಬೇಕು ಅಂತಿದ್ದಾನೆ. ತಾವು ನಮ್ಮ ಮೇಲೆ ದಯ ಇಟ್ರೆ. ಕೆಲಸ ಖಾಲಿ ಇರ್ಬೇಕಲ್ಲ ರಾಮಯ್ಯ. ಬೇಡಿ ಯಜಮಾನ್ರೆ, ದಯವಿಟ್ಟು ಬೇಡಿ. ಮನೆ ನಡೆಯೋದೇ ಕಷ್ಟ ಆಗಿದೆ. ಏನಿದು ರಾಮಯ್ಯ? ನಾನು ನಿಮ್ಮನೆ ನಂಬ್ಕೊಂಡಿದ್ದೀನಿ. ಆಯ್ತು, ಕಳ್ಸ್ಕೊಡು. ಸದ್ಯಕ್ಕೆ ನಮ್ಮ ಮನೇಲಿ ಲೆಕ್ಕ ಬರ್ಕೊಂಡಿರ್ಲಿ. ಆಯ್ತು, ಆಮೇಲೆ ಬೇರೆ ಕೆಲಸ ಮಾಡಿಸ್ಕೊಡ್ತೀನಿ ಇವನಿಗೆ. ನಾಳೆ ಸಾಯಂಕಾಲ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿ ಕಳ್ಸ್ಕೊಡು ಇವನ್ನ. ಆಯ್ತು ಯಜಮಾನ್ರೆ. ಬರ್ಲಾ? ಆಯ್ತು ಸರ್. ನಂದಿನಿ, ಇವತ್ತು ನಿನ್ ಬರ್ತ್ಡೇ. ಇವತ್ತು ಏನಾದ್ರು ಬೆಟ್ಟಿಂಗ್ ಗಿಟ್ಟಿಂಗ್ ಅಂತ ಇಟ್ಕೊಂಡಿದ್ಯಾ? ಏನ್ ಕತೆ? ಯಾಕೆ ಸರ್, ಸೋಲ್ತೀನಿ ಅನ್ನೋ ಭಯನಾ? ಅಯ್ಯೋ, ಇವ್ರು ಯಾವತ್ತು ಗೆದ್ದಿದ್ದಾರೆ ಸೋಲಕ್ಕೆ? ಸರ್, ನೀವೊಂದು ಕೆಲಸ ಮಾಡಿ, ಅವ್ರ ಏರ್ ಸ್ಟೈಲ್ಗೆ ಕಾಂಪಿಟೇಟ್ ಮಾಡಿ. ಅಲ್ಲ, ನೀವು ಕಟ್ಟಿಂಗಿಗೆ ಎಷ್ಟು ಕೊಡ್ತೀರಾ ಅಂತ? 100 rupees. 100 rupees, 97 rupees ಟಿಪ್ಸಾ? ಬರ್ಡೇ ಚೀಫ್ ಗೆಸ್ಟ್ ಬಂದ್ರು ಅಂತ ಕಾಣುತ್ತೆ. ಇವನು ನಮ್ಮ ರಾಮಯ್ಯನ್ ಮಗ. ಇನ್ನು ಮುಂದೆ ನಮ್ಮ ಹತ್ರನೇ ಕೆಲಸ ಮಾಡ್ತಾನೆ. ಓ, ಅದ ವಿಷಯ. ನೋಡು, ನಾನೊಂದು ಕೆಲಸ ಹೇಳ್ತೀನಿ, ಇಮಿಡಿಯೇಟ್ ಆಗಿ ಮಾಡ್ಬೇಕು. ಹೇಳಿ ಮೇಡಮ್, ಏನ್ ಮಾಡ್ಬೇಕು? ಓ, ನಾನ್ ಮೇಡಮಾ? ಸರಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು. ಸೊ ಸಿಂಗ್ ಅ ಸಾಂಗ್. ಅವನಿಗೆ ಫೈಟಿಂಗ್ ಬಿಟ್ರೆ ಸಿಂಗಿಂಗ್ ಎಲ್ಲೇ ಬರುತ್ತೆ. ನಮ್ಮ ವಿಜಯ್ಗೆ ಎಲ್ಲ ಬರುತ್ತೆ. ಹಾಗಾದ್ರೆ ಅಂತಾಕ್ಷರಿಗೆ ರೆಡಿನಾ? ಓ, ನಾಟ್ ಎ ಬ್ಯಾಡ್ ಐಡಿಯಾ. ನಾನ್ ಸೋತ್ರೆ ನಾನ್ 100 ಸಲ ಬಸ್ಕಿ ಹೊಡಿತೀನಿ, ನೀನ್ ಸೋತ್ರೆ 100 ಸಲ ಬಸ್ಕಿ ಹೊಡಿಬೇಕು. ರೆಡಿನಾ? ಯಾ ಯಾ 1 2 3 4 5 ಗೋವಿಂದ. ಏನಮ್ಮ ನಂದಿನಿ, ನಿನ್ ಬೆಟ್ಟಿಂಗ್ ಪ್ರಕಾರ ನೀನ್ ಸೋತೆ. ಶುರು ಮಾಡು. ಒಂದು, ಎರಡು, ಮೂರು, ನಾಲ್ಕು. ನೀನು ವಿಜಯನ ಯಾವ್ದ್ರಲ್ಲೂ ಸೋಲ್ಸಕ್ ಸಾಧ್ಯನೇ ಇಲ್ಲ.
ಅಂತಾಕ್ಷರಿ ಇದು ಜುಜ್ಬಿ ವಿಷಯ. ನೋಡ್ತಾ ಇರಿ, ಅವನ ಕೈಲಿ ಐ ಲವ್ ಯು ಅಂತ ಹೇಳ್ಸಿ ಅವನ್ನ ಫೂಲ್ ಮಾಡೇ ಮಾಡ್ತೀನಿ. ಚಾಲೆಂಜಾ? ಚಾಲೆಂಜ್. ನಾನು ಗೆದ್ದೇ ಗೆಲ್ತೀನಿ. ಒಂದ್ ವೇಳೆ ನಾನ್ ಗೆದ್ರೆ ನೀವೆಲ್ಲ ಟಾಪ್ಲೆಸ್ ಅಲ್ಲಿ ಓಡಾಡ್ಬೇಕು. ಅಕಸ್ಮಾತ್ ನೀನ್ ಸೋತೋದ್ರೆ ನಾನ್ ಟಾಪ್ಲೆಸ್ ಅಲ್ಲಿ ಓಡಾಡ್ತೀನಿ. ನೀನು ಸ್ವಿಮ್ ಮಾಡು. ನಾನು ಮಾಡಲ್ಲ ಮೇಡಮ್, ನೀವು ಮಾಡಿ. ಮಾಡ್ತೀಯೋ ಇಲ್ವೋ? ನೀವು ಸ್ವಿಮ್ ಮಾಡಿ, ನಾನು ಆಚೆ ನಿಂತಿರ್ತೀನಿ. ಏನು ಬೇಕಾಗಿಲ್ಲ, ಇಲ್ಲೇ ನಿಂತಿರು. ಹಾಯ್, ಹೌ ಆರ್ ಯು? ಫೈನ್. ಏನೇ ಬೆಟ್ಟಿಂಗ್ ಕ್ವೀನ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಪಾಪ ನಿಮ್ ಲೂಸಿಂಗ್ ಟೀಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಲೂಸಿಂಗ್ ಟೀಮ್ ನಮ್ದಾ? ಹಾಗಾದ್ರೆ ವಿಜಯ್ ನಿನ್ ಬಲೆಗ್ ಬಿದ್ಬಿಟ್ನಾ? ಹಾಗಾದ್ರೆ ಏನೇ ಮಾಡೋದು? ನನ್ಗೇನೋ ನಂಬಿಕೆನೇ ಬರ್ತಾ ಇಲ್ಲ. ನೀವಿಲ್ಲೇ ಕುತ್ಕೊಂಡು ನೋಡ್ತಾ ಇರಿ, ಅವನೇ ಬಂದ್ ಐ ಲವ್ ಯು ಅಂತ ಹೇಳ್ತಾನೆ. ಈಗ ಏನ್ರೇ ಮಾಡೋದು? ನಂದಿನಿ ಏನಾದ್ರೂ ಗೆದ್ರೆ ನಾನಂತೂ ನಿಮ್ ಜೊತೆ ಇರೋದಿಲ್ಲಮ್ಮ. ಯಾಕೆಂದ್ರೆ ನಂದಂತ ಫಿಗರ್ ಅಲ್ಲ. ಇಷ್ಟ ಬೇಗ ಲವ್ ಲೆಟರಾ? ಅಲ್ಲ, ಒಂದ್ಸಲ ಓದ್ ನೋಡಿ. ಇಟ್ಸ್ ಓಕೆ. ನೋಡು, ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ, ಆಯ್ತಾ? ನನ್ ಫ್ರೆಂಡ್ಸ್ ಹತ್ರ ಬೆಟ್ಸ್ ಕಟ್ಟಿದ್ದೆ ಅಷ್ಟೇ. ಈಗ ನೀನ್ ಅವ್ರ ಮುಂದೆ ಬಂದು ನಂದಿನಿ ಐ ಲವ್ ಯು, ನೀನ್ ಇಲ್ದೆ ನನ್ ಕೈಲಿ ಬದುಕಿರೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಡು ಬಾ. ಇಲ್ಲ, ನಾನು ಹಾಗೆ ಹೇಳಲ್ಲ. ಏನ್ ಹೇಳ್ದೆ? ನೀವು ಹೇಳಿದ್ದನ್ನ ನಾನು ಹೇಳಲ್ಲ ಅಂದೆ. ಸುಮ್ನೆ ತಮಾಷೆಗೆ ಹೇಳೋ. ಸಾರಿ. ನೀನ್ ನಾನ್ ಹೇಳಿದ್ ಮಾಡ್ದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಏನಾದ್ರೂ ಪರವಾಗಿಲ್ಲ. ನೋಡು, ಇದು ನನ್ ಮರ್ಯಾದೆ ಪ್ರಶ್ನೆ. ಒಂದೇ ಒಂದ್ಸಲ ನನ್ ಮಾತ್ ಕೇಳೋ. ನೋಡಿ, ಇದೊಂದು ಬಿಟ್ಟು ಏನ್ ಬೇಕಾದ್ರೂ ಹೇಳಿ, ಮಾಡ್ತೀನಿ. ತಗೋ, ಕುಡಿ. ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಕುಡಿ. ಈಗ ನೀನ್ ಕುಡಿದೆ ಹೋದ್ರೆ ನಿನ್ ಕೆಲ್ಸ ಕಳ್ಕೊತ್ಯಾ? ಕುಡಿ. ಈಗ ಫುಲ್ಲಾಗಿ ಕುಡ್ದಿದ್ಯಾ? ನಿನ್ ಹತ್ರ ಈಗ ಹೇಳಿಸ್ತೀನಿ ಐ ಲವ್ ಯು ಅಂತ. ಈ ಬೆಟ್ಸ್ನ ನಾನೇ ಗೆಲ್ಲೋದು. ಏನು ಏನ ಚೆನ್ನಾಗಿದ್ಯಾ? ವಿಜಯ್, ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಲ್ಲ?
ನಾನು ಇಲ್ದೆ ಹೋದ್ರೆ ನೀನ್ ಬದುಕಿರೋಲ್ಲ ಅಲ್ಲ? ಇಲ್ಲ ವಿಜಯ್ ಪ್ಲೀಸ್, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಒಂದೇ ಒಂದ್ಸಲ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳು. ಇಲ್ದೆ ಹೋದ್ರೆ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ. ಪ್ಲೀಸ್ ವಿಜಯ್, ಪ್ಲೀಸ್, ನಾನು ಸೋಲ್ಬೇಕಾಗತ್ತೆ ವಿಜಯ್, ಪ್ಲೀಸ್ ಪ್ಲೀಸ್. ಈಗ ನೀ ಸೋತ್ರೆ ಏನು ಇಷ್ಟಕ್ಕೂ ಲವ್ ಅಂದ್ರೆ ಗೊತ್ತಾ ನಿನಗೆ? ವಿಜಯ್, ಲವ್ ಬಗ್ಗೆ ಮಾತಾಡ್ತೀಯ ನೀನು? ವಿಜಯ್, ಗೊತ್ತಾ ನಿಂಗೆ ಲವ್ ಅಂದ್ರೆ ಏನು ಅಂತ? ವಿಜಯ್, ಯಾರನ್ನಾರ ಲವ್ ಮಾಡಿದ್ಯಾ ನೀನು? ನಂದಿನಿ, ಬಿಡು. ಲವ್ ಅಂದ್ರೆ ಗೊತ್ತಾ ನಿನ್ಗೆ? ಎಷ್ಟು ಧೈರ್ಯ ನಿನ್ಗೆ? ಏನಾಯ್ತು ನಂದಿನಿ? ಕುಡ್ದಿದ್ದಾನೆ ಡ್ಯಾಡಿ, ನನ್ನ ಪ್ರೀತಿಸ್ತಿದ್ದಾನಂತೆ, ಮದುವೆ ಆಗ್ತಾನಂತೆ. ಇಲ್ಲ ಸರ್, ಎಷ್ಟೋ ಧೈರ್ಯ ನಿನ್ಗೆ? ನನ್ ಮಗಳನ್ನ ಲವ್ ಮಾಡ್ತಾನಂತ. ಲವ್ ಲವ್ ಅಂತೆ, ಲವ್. ಹೆಲ್ಪ್ ಮಾಡೋಣ ಅಂತ ಕೆಲಸ ಕೊಟ್ರೆ ನನ್ನ ಮಗಳಿಗೆ ಏನಾಯ್ತು ಯಜಮಾನ್ರೆ? ನೀನೊಬ್ಬ ಕುಂಟ ಅಂತ ಕರುಣೆ ತೋರಿಸಿದಕ್ಕೆ ನಿನ್ ಮಗನ್ನ ನನ್ನ ಹತ್ರ ಕೆಲ್ಸಕ್ಕೆ ಸೇರಿಸಿ ನನ್ ಮಗಳನ್ನ ಬಲೆಗೆ ಹಾಕೊಳಕ್ ಹೇಳಿ ನೀನೊಬ್ಬ ಶ್ರೀಮಂತ ಆಗ್ಬೇಕು ಅಂತಿದ್ಯಾ? ಯಜಮಾನ್ರೆ, ನನ್ ಪ್ರಾಣ ಉಳ್ಸಕ್ಕೆ ನೀನು ನಿನ್ ಕಾಲ್ ಕಳ್ಕೊಂಡೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ನಿನ್ ಮಗನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಮತ್ತೆ ಏನಾದ್ರೂ ಪ್ರೇಮ ಪ್ರೀತಿನ ಶುರು ಮಾಡಿದ್ರೆ ನಾನು ಇವನ್ನ ಕೊಂದಾಗ್ಬಿಡ್ತೀನಿ. ಯಜಮಾನ್ರೆ, 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 ನನ್ನ ಮಗ ತಾನು ಪಡುವ ಒಂದೊತ್ತಿನ ಊಟಕ್ಕೋಸ್ಕರ ಆಸೆ ಪಡಬೇಕೆ ಹೊರತು ಪ್ರೀತಿಗೋಸ್ಕರ ಅಲ್ಲ ಅನ್ನೋದನ್ನ ಮಾಡ್ತಿರೋ ಮೂರ್ಖ ಅವನು. ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋನು. ನಿಮ್ಮ ಕಾಲಿಡ್ಕೊಂಡು ಬೇಡ್ಕೊತೀನಿ. ಅವನು ಇನ್ನು ಮುಂದೆ ಹೇಗಿರ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅವನಿಗೆ. ದಯವಿಟ್ಟು ಇದೊಂದು ಸಲ ಅವನನ್ನ ಕ್ಷಮಿಸ್ಬಿಡಿ. ಅಪ್ಪ, ಅಪ್ಪ, ನಾನೇನು ಮಾಡಿಲ್ಲ. ನನಗೆಲ್ಲ ಅರ್ಥವಾಗುತ್ತಪ್ಪ. ನಿನ್ನ ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ. ನೀನೇನು ಅಂತ ನನಗೆ ಗೊತ್ತು ಕಣು. ನನಗೆ ಗೊತ್ತು. ಯಾಕೆ ಊಟ ಮಾಡ್ದೆ ಹಾಗೆ ಮಲ್ಕೊಂಡಿದ್ಯಾ? ನನಗೆ ಹಸ್ವಿಲ್ಲ. ಪಾಪ, ಆ ಹುಡುಗ ಅವದೇ ತಿನ್ನೋದ್ ನೋಡಿ ನಿನಗೆ ಹೊಟ್ಟೆ ತುಂಬೋಗಿರ್ಬೇಕು. ಅಮ್ಮ, ನಿನ್ ಫ್ರೆಂಡ್ಸ್ ನನ್ಗೆಲ್ಲ ವಿಷಯನೂ ಹೇಳಿದ್ರು. ನಿನ್ನ ಸಂತೋಷಕ್ಕೋಸ್ಕರ ಇನ್ನೊಬ್ರು ಜೀವನ ಜೊತೆ ಆಟ ಆಡ್ಬೇಡ. ನಿಮ್ಮಪ್ಪ ಅಷ್ಟು ಹೊಡಿತಾ ಇದ್ರು, ಏನು ಮಾತಾಡ್ದೆ ಅಷ್ಟನ್ನು ಸಹಿಸ್ಕೊಂಡ ಆ ಹುಡುಗ. ಅಕಸ್ಮಾತ್ ಅವಮಾನ ತಡೆಯಕ್ಕಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಏನೇ ಗತಿ? ಈ ಹಣ ಶ್ರೀಮಂತಿಗೆ ಮಕ್ಕಳನ್ನ ಈ ರೀತಿ ಮಾಡುತ್ತೆ ಅಂದ್ರೆ ಬಡ ಮಕ್ಕಳಿಗೆ ತಾಯಿಯಾಗಿರೋದು ವಾಸಿ. ನೋಡು, ಇನ್ನು ಕಾಲ ಮಿಂಚಿಲ್ಲ. ಒಂದು ಹೆಣ್ಣಾಗಿ, ಅದರಲ್ಲೂ ಹೃದಯ ಇರೋ ಹೆಣ್ಣಾಗಿರು. ಹಣದ ಮದ ತುಂಬಿರೋ ಹೆಣ್ಣಾಗಲ್ಲ. ನಂದಿನಿಯವರೇ, ನೀವು ಕಾದಂಬರಿಗಳಲ್ಲಿ ಓದಿ ಸಿನಿಮಾಗಳಲ್ಲಿ ನೋಡಿದ್ದೇನೆ ಪ್ರೇಮ ಅಂದ್ಕೊಂಡು ನನ್ನ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡಿರಬೇಕು. ಆದರೆ ನಿಜ ಜೀವನದಲ್ಲಿ ಶ್ರೀಮಂತ ಹುಡುಗಿರು ಬಡ ಹುಡುಗರ ಮೇಲೆ ಆಸೆ ಪಡಬಾರ್ದು. ಆದ್ದರಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ನನ್ನ ಪಾಡಿಗೆ ನನ್ನ ಕೆಲಸ ಮಾಡೋಕ್ಕೆ ಬಿಟ್ಬಿಡಿ. ನನ್ನ ಕಾಲೇಜಿನ ಹುಡುಗಾಟದ ದಿನಗಳೇ ಬೇರೆ, ಈಗಿನ ಜೀವನನೇ ಬೇರೆ. ನನಗೆ ನನ್ನ ಜೀವನ ನಡೆಸೋದು ತುಂಬ ಮುಖ್ಯ, ಪ್ರೀತಿ ಅಲ್ಲ. ವಿಜಯ್.
ನನ್ನನ್ನು ಕ್ಷಮಿಸಿ. ನಾವು ನಿನ್ನನ್ನು ಕ್ಷಮಿಸಿದೀವಂತೆ ನಿಮ್ಮ ತಂದೆಯವ್ರಿಗೆ ಗೊತ್ತಾದ್ರೆ ಅವರು ನಮ್ಮನ್ನು ಖಂಡಿತ ಕ್ಷಮಿಸೋಲ್ಲಮ್ಮ. ಅಂಕಲ್, ನಾನು ಹೇಳೋದು ಬೇಡಮ್ಮ, ಹಾ ಕರಿಬೇಡಮ್ಮ. ನೀನು ಹಾ ಕರಿಬೇಕು ಅಂತ ನಾನು ಯಾವತ್ತೂ ಇಷ್ಟಪಟ್ಟೋನಲ್ಲ, ಇನ್ನು ಮುಂದೇನೂ ಪಡೋಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ವಿಜಯ್ ಹೇಗಿದ್ದಾನೆ? ಇನ್ನು ಬದುಕಿದಾನಮ್ಮ. ವಿಜಯ್ 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 ನಂದಿನಿ ಸಹಾಯ ಕೊಟ್ಟಿದ್ದಾಳೆ. ನಿಂಗೆ ಗೊತ್ತಲ್ವ ಅವಳು ಹಠವಾದಿ ಅಂತ. ಪ್ಲೀಸ್ ಹೇಗಾದ್ರೂ ಮಾಡು, ಅವಳನ್ನ ಕಾಪಾಡು ವಿಜಯ್. ಪ್ಲೀಸ್ ಪ್ಲೀಸ್ ವಿಜಯ್. ನಂದಿನಿ ನಂದಿನಿ ನನ್ ಗಾಡಿ. ಸ್ಕೂಟ್ರ ತಗೊಂಡು ಲೂನಾ ಲೂನಾ ನಂದು ಸೈಕಲ್ಗೆ ಬಿಡು. ನಿಲ್ಸು. ನಂದಿನಿ ಮಾತು ಗಾಡಿ ನಿಲ್ಸು. ಗಾಡಿ ನಿಲ್ಸು. ಗಾಡಿ ನಿಲ್ಸು ನಂದಿನಿ ಪ್ಲೀಸ್. ನಂದಿನಿ ಗಾಡಿ ನಿಲ್ಸು. ಗಾಡಿ ನಿಲ್ಸು ನಂದಿನಿ ಪ್ಲೀಸ್. ನಂದಿನಿ ಗಾಡಿ ನಿಲ್ಸು. ನಂದಿನಿ ನಂದಿನಿ ಪ್ಲೀಸ್. ಗಾಡಿ ನಿಲ್ಸು ನಂದಿನಿ. ನಂದಿನಿ ಗಾಡಿ ನಿಲ್ಸು. ನಂದಿನಿ ಎಲ್ಲೋಗ್ತಿದ್ಯಾ ನಂದಿನಿ? ನಂದಿನಿ ಗಾಡಿ ನಿಲ್ಸು. ಏನ್ ಮಾಡ್ತಿದ್ಯಾ ನೀನು? ನನ್ ದಾರಿಗೆ ಅಡ್ಡ ಬರ್ಬೇಡ. ಯಾವ್ದು ನಿನ್ ದಾರಿ? ಯಾವುದು? ಸಾಯದಾ? ಹೌದು. ನೀನ್ ನನ್ನ ಪ್ರೀತಿಸ್ತಿಲ್ಲ ಅಂದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ? ಅಂತ ಜೀವನ ನನಗ್ ಬೇಕಾಗಿಲ್ಲ. ನನ್ನ ಸಾಯಕ್ ಬಿಡು. ನನ್ನ ಸಾಯಕ್ ಬಿಡು. ಯಾಕೆ ಹೊಡೆದೆ ನನ್ಗೆ? ಯಾವ ಅಧಿಕಾರದ ಮೇಲೆ ಹೊಡೆದೆ ನನ್ಗೆ? ನಿನ್ ಮೇಲಿರೋ ಪ್ರೀತಿಯಿಂದ. ನಿನ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಆವತ್ತು ನಿಮ್ ತಂದೆ ನನಗೆಷ್ಟೇ ಹೊಡಿತಿದ್ರು ಮೌನವಾಗಿದ್ದೆ. ಎಲ್ಲ ಸಹಿಸ್ಕೊಂಡಿದ್ದೆ. ನಿನ್ನ ಯಾವುದೇ ಕಷ್ಟಕ್ಕೂ ಸಿಕ್ಸ್ಬಾರ್ದು ಅಂತಾನೆ ಸುಮ್ಮನಿದ್ದೆ. ಪ್ರೀತಿ ಅಂದ್ರೆ ನಿನಗೆ ಅರ್ಥ ಗೊತ್ತಾ? ನಾನು ನಿನ್ನ ಪ್ರೀತಿಸ್ತೀನಿ ಅಂದ್ರೆ ಅದಕ್ಕರ್ಥ ಮದುವೆ ಆಗ್ತೀನಿ ಅಂತಲ್ಲ. ಈ ಬಡವನ ಪ್ರೀತಿ ಮದುವೆ ಆಗಿ ಬದಲಾಗಲ್ಲ. ಒಂದು ವೇಳೆ ಬಲವಂತಿಂದ ಮದುವೆ ಆದರೂ ಮಂಟಪದವರೆಗೂ ನಡ್ಕೊಂಬಂದು ಆಶೀರ್ವಾದ ಮಾಡೋಕ್ಕೆ ನನ್ನ ತಂದೆ ಕಾಲ್ಗಳಿಲ್ಲ. ಅಕ್ಷತೆ ಹಾಕಕ್ಕೆ ನಿಮ್ಮ ತಂದೆ ಕೈಯೇ ಬರಲ್ಲ. ನಾನು ನಿನ್ನ ಪ್ರೀತಿಸ್ತೀನಿ, ಅಲ್ಲಿವರೆಗೂ ನಿಜ. ಆ ಪ್ರೀತಿನೇ ನಿನ್ನ ಬದುಕಿಸಿದ್ದು. ಅಷ್ಟು ಸಾಕು, ಅಷ್ಟು ಸಾಕು. ಅದಾದ್ಮೇಲಿನ ಜೀವನ ನಮ್ಮ ಕೈಲಿಲ್ಲ. ದಯವಿಟ್ಟು ಅದನ್ನು ಮರೆತು ನನ್ನ ಕ್ಷಮಿಸ್ಬಿಡು. ವಿಜಯ್, ನೀನ್ ಸಿಗದೆ ಇರೋದಕ್ಕೆ ನಾನು ಸಾಯಕ್ಕೂ ಸಿದ್ಧವಾಗಿರುವಾಗ ನನ್ನ ತಂದೆಗೆ ಒಪ್ಸೋದು ನನ್ನ ಕೈಯಿಂದ ಆಗಲ್ವಾ? ಬೇಡ ವಿಜಯ್, ನನ್ನ ಬಿಟ್ಟು ಹೋಗ್ಬೇಡ. ನನ್ನ ಬಿಟ್ಟು ಹೋಗ್ಬೇಡ ವಿಜಯ್. ಐ ಲವ್ ಯು ವಿಜಯ್. ಐ ಲಿವ್ ಫಾರ್ ಯು. ಐ ಡೈ ಫಾರ್ ಯು. ಐ ಲವ್ ಯು. ಐ ಲವ್ ಯು ವಿಜಯ್.
ಅಮ್ಮ ಅವರೇ, ನಿಮ್ಮ ತಂದೆಯವರು ಕರೀತಾ ಇದ್ದಾರೆ. ನಾನ್ ವಿಜಯ್ನ ಪ್ರೀತಿಸ್ತಾ ಇದ್ದೀನಿ. ಆವತ್ತು ನಾನು ಅವನ್ನ ಹೊಡಿತಾ ಇರುವಾಗ ಯಾಕೆ ಸುಮ್ಮನೆ ಇದೆ? ಆಗ ಪ್ರೀತಿಸ್ತಾ ಇರ್ಲಿಲ್ಲ, ಈಗ ಪ್ರೀತಿಸ್ತಾ ಇದ್ದೀನಿ. ಓಹೋ, ಅಂದ್ರೆ ಒಂದ್ ವಾರದಲ್ಲಿ ಪ್ರೀತಿ ಬಂದ್ಬಿಡ್ತಾ? ಡ್ಯಾಡಿ, ಇದು ಶೇರ್ ಬಿಸ್ನೆಸ್ ಅಲ್ಲ, ದಿಢೀರಂತ ಏರೋಕೆ ದಿಢೀರಂತ ಬೀಳೋಕೆ. ಇಟ್ಸ್ ಲವ್. ಅದು ಬರುವಾಗ ಯಾರ ಪರ್ಮಿಷನ್ ಕೇಳಲ್ಲ. ಹುಚ್ಚಿ, ಇದು ಲವ್ ಅಲ್ಲ, ಬರೀ ಆಕರ್ಷಣೆ. ನಿನ್ನಂತ ಶ್ರೀಮಂತ ಹುಡುಗಿರ್ನ ಬಲೆಗೆ ಹಾಕೊಳ್ಳಕ್ಕೆ ವಿಜಯ್ ಅಂತ ಹುಡುಗರು ಹಾಕೋ ವೇಷ. ವಿಜಯ್ ಅಂತವನಲ್ಲ ಡ್ಯಾಡಿ. ಈ ಮಾತನ್ನ ಹೇಳ್ತಾ ಇರೋದು ನೀನಲ್ಲ, ನಿನ್ ವಯಸ್ಸು, ನಿನ್ ಉದ್ವೇಗ ಹೀಗೆ ಹೇಳಿಸ್ತಾ ಇದೆ. ಇವಳು ಅವನನ್ನೇ ಇಷ್ಟಪಟ್ಟಿರುವಾಗ ಮದುವೆ ಯಾಕ್ರಿ ಮಾಡಬಾರ್ದು? ಅವನ್ ಬಡವ ಆದ್ರೇನಂತೆ, ಭಗವಂತ ನಮ್ಗೆ ಸಾಕಷ್ಟು ಕೊಟ್ಟಿದಾನಲ್ಲ. ಸಾವಿತ್ರಿ, ಇವಳಿಗೆ ಅವನ ಮೇಲೆ ಇಟ್ಟಿರೋ ಪ್ರೀತಿ ಕುರುಡ್ ಮಾಡಿದೆ, ನಿನಗೆ ನಿನ್ ಮಗಳ ಮೇಲೆ ಇಟ್ಟಿರೋ ಮಮತೆ ಕುರುಡ್ ಮಾಡಿದೆ. ಆ ಪ್ರದೀಪು ನನ್ನ ಸ್ನೇಹಿತ ಪ್ರಸಾದನ್ ಮಗ. ಅಮೆರಿಕಾದಲ್ಲಿ ಅವ್ರದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ. ಇವಳು ಮದುವೆ ಅವನ ಜೊತೆಲೇ ಆಗೋದು. ಬೇಕಾಗಿಲ್ಲ, ನನ್ಗೆ ಸ್ಟೇಟಸ್ ಬೇಕಾಗಿಲ್ಲ, ನಿಮ್ಮ ಅಮೆರಿಕ ಹುಡುಗನೂ ಬೇಕಾಗಿಲ್ಲ. ನಾನ್ ವಿಜಯ್ನೇ ಮದ್ವೆ ಆಗೋದು. ನೀವೇನಾದ್ರೂ ತಡೆದ್ರೆ ನಾನು ಈ ಮನೆ ಹೊಸಲ್ ದಾಟ್ತೀನಿ. ಮದ್ವೆ ಹೆಣ್ಣಾಗಲ್ಲ, ಹೆಣವಾಗಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಿನ್ ತಂದೆ ಮಾತಿಗೆ ಮರ್ಯಾದೆ ಕೊಡಲ್ವಾ? ಇಲ್ಲ. ಅಂದ್ರೆ ಆ ವಿಜಯನ್ನ ಮದ್ವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ಯಾ? ಹೌದು, ನಾನ್ ವಿಜಯ್ನೇ ಮದ್ವೆ ಆಗೋದು. ಹಾಗಾದ್ರೆ ಇವತ್ತೇ ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ. ನೀವು ಹೋಗಿ ಆ ವಿಜಯನ ಮುಗಿಸ್ಬಿಡ್ರೋ. ಆ ಕುಂಟ ತಂದೆ ಏನಾದರೂ ಅಡ್ಡ ಬಂದ್ರೆ ಅವನ್ನು ಎಗರಿಸ್ಬಿಡಿ. ಒಟ್ಟಿನಲ್ಲಿ ಬೆಳಗಾಗೋದ್ರೊಳಗೆ ಈ ಕೆಲಸ ಮುಗ್ದು ಹೋಗಿರ್ಬೇಕು. ಹೋಗ್ರೋ. ವಿಜಯ್, ನಿನ್ನ ಸಾಯ್ಸಕ್ ಬರ್ತಿದ್ದಾರೆ. ವಿಜಯ್, ವಿಜಯ್ ಬಾ ಹೋಗೋಣ. ನನ್ನ ಮಗನೇನು ಮಾಡಬೇಡಿ, ಅವನನ್ನು ಹೊಡಿಬೇಡಿ. ಬೇಕಾದ್ರೆ ನಾವು ಇವರೇ ಬಿಟ್ಟು ಹೊರಟೋಗ್ತೀವಿ. ದಯವಿಟ್ಟು ನನ್ನ ಮಗನೇನು ಮಾಡಬೇಡಿ.
ಮಗನೇನು ಮಾಡಬೇಡಿ, ಅವನು ಹೊಡಿಬೇಡಿ, ನನ್ನ ಮಗನೇನು ಮಾಡಬೇಡಿ. ಅಕ್ಕ, ಆಕಾಶ್, ಅಮ್ಮನ ಆಪರೇಷನ್ ಆಯ್ತಾ ಅಕ್ಕ? ಇಲ್ಲ ಆಕಾಶ್, ಅಮ್ಮನ ಆಪರೇಷನ್ಗೆ ಇನ್ನೂ 20,000 ರೂಪಾಯಿ ಬೇಕಂತೆ. ಆ ಅಮಾವಾಸ್ಯೆ ಕೈಯಲ್ಲಿ ನಾನು 20,000 ಕಳ್ಸಿದ್ನಲ್ಲಕ್ಕ. ಅವನು 2 ತಿಂಗಳ ಹಿಂದೆ 1,000 ರೂಪಾಯಿ ಕೊಡಕ್ ಬಂದಿದ್ದ ಅಷ್ಟೇ. ಆಮೇಲೆ ಅವ್ನು ಬರಲೇ ಇಲ್ಲ. ಅಮ್ಮನ ಆಪರೇಷನ್ಗೆ ಇನ್ 3 ದಿನ ಉಳಿದಿದೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆಕಾಶ್. ಹೇಗಾದ್ರೂ ಮಾಡಿ ಅಮ್ಮನ ಉಳಿಸ್ಕೊಳ್ಳೇಬೇಕು. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ, ನಾನೇನಾದ್ರೂ ಮಾಡ್ತೀನಿ. ನೀನ್ ಧೈರ್ಯವಾಗಿರು. ಅಮ್ಮನ ನಾನು ಹೇಗಾದ್ರೂ ಮಾಡಿ ಕಾಪಾಡ್ತೀನಿ ಅಕ್ಕ. ಆ ಅಮಾವಾಸ್ಯೆ ಹೀಗ್ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ಈಗೇನೋ ಮಾಡೋದು ಅಷ್ಟೊಂದು ದುಡ್ಡಿಗೆ? ಇವತ್ತು ರಾತ್ರಿಯಿಂದ ಎಸ್ಕೇಪ್ ಆಗೋದು, ಹೊರಗಡೆ ಎಲ್ಲಾದ್ರೂ ಟ್ರೈ ಮಾಡೋದು. ಅದೇ ಹೇಗೆ ಅಂತ ಕೇಳ್ತಿರೋದು. ಅದಕ್ಕೆ ಒಂದು ದಾರಿ ಇದೆ. ಇವತ್ತು ತಾರೀಕು ಎಷ್ಟು ಹೇಳು? ಫೆಬ್ರವರಿ 14. ಅಂದ್ರೆ ಲವರ್ಸ್ ಡೇ. ಅದನ್ನ ಇಂಗ್ಲಿಷ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತಾರೆ. ಅದಕ್ಕೂ ನಮಗೂ ಏನ್ ಸಂಬಂಧ ಮೋಹನ್? ಈ ವ್ಯಾಲೆಂಟೈನ್ಸ್ ಡೇನ ಒಂಥರ ಹುಚ್ಚುರ್ ದಿನ ಅಂತಾನು ಹೇಳ್ಬೋದು. ವರ್ಷವೆಲ್ಲ ಸುಮ್ಮನೆ ಇರೋ ಹುಡುಗ ಹುಡುಗಿಯರು ಅವತ್ತಿನ ದಿನ ಒಬ್ರಿಗೊಬ್ರು ಹತ್ರ ಸೇರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಮೈ ಮರಿತಾರೆ. ಈಗಂತೂ 5 ಸ್ಟಾರ್ ಹೋಟೆಲ್ನವರು, ಕ್ಲಬ್ನವರು ಇದನ್ನೇ ಒಂಥರ ದೊಡ್ಡ ವ್ಯಾಪಾರ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವತ್ತಿನ ದಿನ ಲವರ್ಸ್ಗಳು ಒಬ್ರಿಗೊಬ್ರು ಗಿಫ್ಟ್ ಕೊಡ್ತಾರೆ. ಆ ಗಿಫ್ಟ್ಗಳು ಅವ್ರ ಕೈ ಸೇರಬಾರ್ದು. ಅದು ನಮ್ ಕೈಗೆ ಸೇರ್ಬೇಕು. ಇವತ್ ನೈಟು ಮಸ್ತ್ ಹುಡುಗಿಯರು ನೋಡ್ಬೋದು. ಇವತ್ ನೈಟ್ ಗ್ರೇಟ್ ಎಸ್ಕೇಪ್. ಓಕೆ, ತುಂಬಾ ಡೇಂಜರಸ್ ಕೆಲಸಕ್ಕೆ ಕೈ ಹಾಕ್ತಿದಿರಲ್ರೋ. ನೋಡ್ ವಿಜಯ್, ಇದೆಲ್ಲ ನಡೆಯೋದು ಅಡ್ಜಸ್ಟ್ಮೆಂಟ್ ಇಂದ, ಅಂಡರ್ಸ್ಟ್ಯಾಂಡಿಂಗ್ ಇಂದ. ಆದ್ರೆ ನೋಡೋ ವಿಜಯ್, ನೀನ್ ನಿಜವಾಗ್ಲೂ ನಂದಿನಿನ ಪ್ರೀತಿಸೋದೆ ಆದ್ರೆ ನೀನ್ ನಮ್ ಜೊತೆ ಬರ್ತೀಯ, ಇಲ್ಲ ಇಲ್ಲೇ ಈ ಹಾಳು ಗೋಡೆಗಳ ಮಧ್ಯೆ ನಂದಿನಿ ಬಗ್ಗೆ ಕನ್ಸ್ ಕಾಣ್ತಾ ಇರ್ತೀಯ. ನಾನು ನಿಮ್ ಜೊತೆ ಆಚೆ ಬರೋದಾ? ವಿಜಯ್, ಯೋಚನೆ ಮಾಡಿ ನೋಡು. ಒಂದು ಹೆಣ್ಣಾಗಿ ನಂದಿನಿ ನಿನ್ನ ನೋಡೋದಕ್ಕೆ ಎಷ್ಟು ರಿಸ್ಕ್ ತಗೊಂಡ್ ಬಂದ್ಲು. ಆದ್ರೆ ನೀನು ಯಾವತ್ತಾದ್ರೂ ನಂದಿನಿ ನೋಡೋದಕ್ಕೆ ರಿಸ್ಕ್ ತಗೊಂಡಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ನಂದಿನಿ ನೋಡ್ಕೊಂಡು ವಾಪಸ್ ಬಾ. ನಾವು ನಮ್ ಕೆಲಸ ಮುಗಿಸ್ಕೊಂಡು ಎಲ್ರೂ ಒಟ್ಟಿಗೆ ಸೇರಿ ಒಳಗಡೆ ಬರೋಣ. ಆದ್ರೆ ಹೊರಗೆ ಹೋಗೋದು ಹೇಗೆ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅವೆಲ್ಲ ನಾನ್ ನೋಡ್ಕೋತೀವಿ. ಅದೇನೋ ಹೇಳ್ತಾರಲ್ಲ, ಎವ್ರಿಥಿಂಗು, ಫೈಟು, ಲವ್, ವಾರು. ಅದು ಹಾಗಲ್ಲ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಅದೇ 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 ನಾನು ಹೇಳಿದ್ದು. ಏನ್ರ ಏನ್ ವಿಷಯ? ಆ ಅಮಾಸೆ ಮೊನ್ನೆಗಿಂತ ಒಳ್ಳೆ ಸ್ಪಾಟ್ ಹುಡುಕಿದಾನಂತೆ. ಅದಕ್ಕೆ 4 ಜನ ಬೇಕಂತೆ. ಯಾರ್ಯಾರು ಹೋಗ್ತೀರಾ? ಅದೇ ಮಾಮೂಲಿ ನಾವು 3 ಜನ, ಇನ್ನೊಬ್ಬ ಎಕ್ಸ್ಟ್ರಾ. ಯಾರವನು? ಅದೇ ವಿಜಯ್. ವಿನಯ್. ಸರಿ. ನೀ ಬನ್ರ. Come on, Nandini, cheer up. Come. Please come. Come. Please come.
ಸಾರಿ ಸರ್, ಓನ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಸರ್. ಓ ಡ್ಯಾಡಿ ಪರವಾಗಿಲ್ಲ, ನೀನು ಹೋಗಮ್ಮ, ನಾನು ಕಾರಲ್ಲಿ ವೆಯ್ಟ್ ಮಾಡ್ತೀನಿ. Happy Valentine's Day. ನಂದಿನಿ ಎಲ್ಲಿ? ನಂದಿನಿ ಇಲ್ಲೆಲ್ಲ ಇರ್ಬೇಕು ಅಂಕಲ್. ಅಮಾವಾಸ್ಯೆ, ನನ್ನ ಮಗಳಿಲ್ಲ, ಇಲ್ಲ ಎಲ್ಲ ಕಡೆ ಹುಡುಕು. ನಾನು ಬರ್ತಾ ಇದ್ದೀನಿ. ಹೌದು, ಏನಾಯ್ತಾ? ಪಂಕ್ಚರ್ ಆಗ್ಬಿಟ್ಟಿದೆ. ಛೇ, ಸ್ಟೆಪ್ನಿ ಇರ್ಬೋದು, ನೋಡೋಣ ನಡಿ. ನೀನು? ನಾನ್ ನಂದಿನಿ. ಅವತ್ ವಿಜಯ್ ನೋಡಕ್ಕೆ ಜೈಲಿಗೆ ಬಂದಾಗ ನಿಮ್ಮನ್ನೆಲ್ಲ ನೋಡ್ದೆ. ಇವತ್ ಪಾರ್ಟಿಲ್ ನೋಡ್ದಾಗ ಹೇಗಾದ್ರೂ ಮಾಡಿ ವಿಜಯ್ನ ನೋಡ್ಬೇಕು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಹೀಗ್ ಬಂದೆ. ಕೆಳಗಡೆ ನಿನ್ನ ನೋಡಕ್ ವಿಜಯ್ ನಿಮ್ಮ ಮನೆ ಹತ್ರ ಹೋಗಿದ್ದಾನೆ, ಅಲ್ಲೇ ವೆಯ್ಟ್ ಮಾಡ್ತಿರ್ಬೋದು. ನೀನು ಅಲ್ಲಿಗೆ ಹೋಗು. ನಾನೇನಾದ್ರೂ ಈಗ ನಮ್ಮ ಮನೆ ಹತ್ರ ಹೋದ್ರೆ ಖಂಡಿತವಾಗ್ಲೂ ನನ್ನ ತಂದೆ ಸುಮ್ಮನೆ ಬಿಡಲ್ಲ. ಹೇಗಾದ್ರೂ ಮಾಡಿ ವಿಜಯ್ ನೋಡೋ ಹಾಗೆ ಮಾಡಿ ಪ್ಲೀಸ್. ನಾನು ಅರ್ಜೆಂಟಾಗಿ ಮೀಟ್ ಮಾಡಲೇಬೇಕು. ಅಂತ ಅವಸರ ಏನು? ನಾಳೆ ನಾನು ಮೇಜರ್ ಆಗ್ತಾ ಇದ್ದೀನಿ. ಅದಕ್ಕೆ ನನ್ನ ತಂದೆ ಬೇರೆಯವ್ರ ಜೊತೆ ಮದುವೆ ಏರ್ಪಾಟ್ ಮಾಡಿದ್ದಾರೆ. ವಿಜಯ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ. ಹೇಗಾದ್ರೂ ಮಾಡಿ ವಿಜಯ್ ನೋಡೋ ಹಾಗೆ ಮಾಡಿ. ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ ಪ್ಲೀಸ್. ಹಾಗಿದ್ರು ವಿಜಯ್ ಇದೇ ರೋಡಲ್ಲಿ ಬರ್ತಾನೆ, ವೆಯ್ಟ್ ಮಾಡು. ಹಲೋ, ಹಾ ಮೀನಾ ಹೇಳಮ್ಮ. ಅವಳಾಗ್ಲೇ ಹೋದ್ಲಲ್ಲ. ರೀಟಾ, ಅಮಲ, ವಿದ್ಯಾ ಎಲ್ಲ ಫೋನ್ ಮಾಡಿದ್ರು. ಅವ್ರ ಜೊತೆನೆ ಹೋಗಿರ್ಬೇಕು. ಹಾ, ಅದ್ಯಾವುದೋ ಪಾರ್ಟಿ ಅಂತ ಹೇಳ್ತಿದ್ಲು. ಓಕೆ ಓಕೆ ಮೀನಾ, ಸಿ ಯು, ಬಾಯ್. ಏನ್ ಮೋಹನ್, ಇಷ್ಟೊತ್ತಾದ್ರೂ ವಿಜಯ್ ಬರಲಿಲ್ವಲ್ಲ? ಟೈಮ್ ಬೇರೆ ಆಗ್ತಿದೆ. ಇವಳು ಬೇರೆ ವಿಜಯ್ ನೋಡದೆ ಹೋಗೋದೇ ಇಲ್ಲ ಅಂತಿದ್ದಾಳೆ. ಇನ್ 1 ಅವರ್ನಲ್ಲಿ ನಾವು ಜೈಲ್ ಸೇರಿಲ್ಲ ಅಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ನಾವು ಬರುವಾಗ 4 ಜನ ಬಂದು ಒಂದು ಕೆಲಸ ಮಾಡೋಣ. ವಿಜಯ್ ಡ್ರೆಸ್ನ ಇವಳಿಗೆ ಹಾಕಿಸ್ಬಿಟ್ಟು ನಾವೆಲ್ಲರೂ ಜೈಲ್ ಸೇರ್ಕೊಂಬಿಡೋಣ. ಆಮೇಲೆ ಹೇಗಾದ್ರೂ ಮಾಡಿ ವಿಜಯ್ನ ಇವಳಿಗೆ ಮೀಟ್ ಮಾಡಿಸಿದ್ರೆ ಆಯ್ತು. ಬನ್ನಿ.
ನಿಂತ್ಕೊಳ್ರೋ. ನನ್ನ ಮಕ್ಕಳ ನನ್ನನ್ನ ಯಾಮಾರ್ಸ್ ಹೋಗ್ತಾ ಇದ್ದೀರಾ? ಯಾಕೆ ಮರ್ತು ಬಿಟ್ರಾ? ಹೌದು ಸರ್, ಅದು ಮಾಮೂಲಿನೇ ಮರ್ತ್ಬಿಟ್ಟೆ. ನೋಡ್ರು, ನಾವೆಲ್ಲ ಎಂತೆಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಈಗ ನಮ್ಮೆಲ್ರಿಗೂ ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಗ್ತಾ ಇದೆ. ನಂದಿನಿ ನಮ್ಮ ವಿಜಯನ ಮದುವೆ ಆಗ್ತಿದ್ದಾಳೆ. ಅಲ್ಲಿವರೆಗೂ ಇವಳು ಇಲ್ಲೇ ಇರ್ತಾಳೆ ಕಣ್ರು. ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಂದಿನಿ ವಿಜಯ್ ಮದುವೆ ಆಗೋವರೆಗೂ ನಾವು ಅವ್ರನ್ನ ಕಾಪಾಡ್ತೀವಂತ ಮಾತು ಕೊಡ್ರೋ. ಸಾರಿ ಮಾಜಿ ಎಸ್ ಪಿ, ವೆರಿ ವೆರಿ ಸಾರಿ. ನೀನ್ ರಾಜೀನಾಮೆ ಕೊಟ್ಟ ಮೇಲೆ ನಿನಗಿಲ್ಲಿ ಯಾವುದೇ ಪವರ್ ಇಲ್ಲ. ನೀನ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಆದ್ರೆ ನನಗೆ ಪವರ್ ಇದೆ. ನಿನ್ನೆ ತಡೆಯೋ ಪವರ್ ಇದೆ. ನೀನ್ ಬೇಕಾದ್ರೆ ಹೊರಗಡೆ ಹೋಗ್ಬೋದು, ಆದ್ರೆ ಇವರಿಬ್ಬರನ್ನು ಇಲ್ಲಿಂದ ಕದಲೋಕ್ ಬಿಡಲ್ಲ. ನೋಡು, ಇವ್ರನ್ನ 3 ಗಂಟೆ ಆದ್ಮೇಲೆ ನಾನೇ ವಾಪಸ್ ಕರ್ಕೊಂಡು ಬರ್ತೀನಿ. ತಪ್ಪು, ದೊಡ್ಡ ತಪ್ಪು. ಶಿಕ್ಷೆ ಅನುಭವಿಸ್ತಿರೋ ಕೈದಿನ ಹೊರಗೆ ಕರ್ಕೊಂಡು ಹೋಗೋದು ತುಂಬಾ ದೊಡ್ಡ ತಪ್ಪು. ಓಹೋ, ಕದಿಯೋಕೆ ನೀನ್ ದುಡ್ಡು ಮಾಡೋದಕ್ಕೆ ಕೈದಿಗಳನ್ನು ಹೊರ ಕಳಿಸ್ತೀಯಲ್ಲ, ಅದು ದೊಡ್ಡ ತಪ್ಪಲ್ವಾ? ಬಾಯ್ ಮುಚ್ಚ ರಾಸ್ಕಲ್. ನೋಡು, ನನ್ನ ದಾರಿ ಗಡ್ಡ ಬರಬೇಡ. ಬಂದ್ರೆ ಏನ್ ಮಾಡ್ತೀಯಾ? ನಮ್ ರಕ್ತ ಬೇಕಾದ್ರೂ ಸುರಿಸಿ ಹೊರಗೆ ಕಳಿಸ್ತೀವಿ. ಮುಂದೆ ಬರಬೇಡಿ. ಮುಂದೆ ಬಂದು ಒಬ್ಬೊಬ್ಬರು ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡೋ, ಕೊಡ್ಬೇಡಿ. ಶೂಟ್ ಮಾಡ್ಬಿಡ್ತೀನಿ. ಒಳ್ಳೆ ಮಾತಾಡ್ತಾ ಬಿಟ್ಬಿಡೋಣ, ಬಿಟ್ಬಿಡ್ರ. ಏನು ಮಾಡ್ತಾ ಇದ್ದೀರಾ? ಬಟ್ಟೆ ಹಾಕ್ಬಿಸ್ತಾ ಇದ್ದೀರಾ? ಪ್ಯಾಂಟ್ ಕೊಡು, ಶರ್ಟ್ ಕೊಡು. ಏನೋ ಮಾಡ್ತಾ ಇದ್ದೀರಾ? ಮಗ ಸ್ಕ್ರಾಪ್ ಹೋಯ್ಬಿಟ್ಟ ನನ್ನ ಮಗ. ನನ್ನ ಮಕ್ಳ ಬಟ್ಟೆ ಕೊಡ್ರು, ಬಟ್ಟೆ ಕೊಡ್ರು, ಬಟ್ಟೆ ಕೊಡ್ರು. Come on, hurry up. Quick. ಜಗಬಡಿ, ಬೇಡ
ತಳ್ಳ ಆಚೆಗೆ. ಏಯ್, ಕರೆತ್ತ. ಕ್ವಿಕ್. Come on! ಬಿಡು ನನ್ನ! ವಿಜಯ್! ಬಿಡು! ನಂದಿನಿ! ಬಿಡು! ವಿಜಯ್! ಬಿಡು ನನ್ನ! ವಿಜಯ್! ಬಿಡು! ಸರ್ ಏನಾಗ್ತಾ ಇದೆ ಅಲ್ಲಿ? ಸರ್ ತುಂಬ ಗಲಾಟೆ ಆಗ್ತಿದೆ ಸರ್. ಬೇರೆ ಏನೂ ದಾರಿ ಇಲ್ಲ. ಪೊಲೀಸ್ ಕರೆಸ್ಬಿಡಿ. ನಿಮ್ಮಿಬ್ಬರಿಗೆ ಏನಾದರೂ ಅಬ್ಜೆಕ್ಷನ್ಸ್ ಉಂಟಾ? ಇಲ್ಲ ಸರ್. ಇಲ್ಲ ಸರ್. ಇಲ್ವಾ? ಪ್ರದೀಪ್, ಹಂಪನಕಟ್ಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಬರಕ್ಕೆ ಹೇಳಿ. ಓಕೆ ಸರ್. ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಏಯ್, ಹೋಗಿ ಮದುವೆ ನಿಲ್ಸ್ರು. ನಿಂತ್ಕೊಳ್ಳಿ. ಇನ್ನು ಒಂದು ಹೆಜ್ಜೆ ಮುಂದಿಟ್ರು ನಾನು ಸಾಯಿಸ್ಬಿಡ್ತೀನಿ. ಬನ್ನಿ, ನೀವಿಬ್ರು ಸಿಗ್ನೇಚರ್ ಮಾಡಿ. ಬಾ. ಬೇಡ SP, ಬೇಡ. ಈ ಮದ್ವೆಗೋಸ್ಕರ ನಿನ್ ಪ್ರಾಣ ಕಳ್ಕೋಬೇಡ. ಈ ಪ್ರೇಮಿಗಳು ಒಂದಾಗ್ಲಿ ಅಂತಾನೆ ನನ್ನ ಮಗನ ಶೂಟ್ ಮಾಡಿದೆ. ಈ ಮದ್ವೆ ನೆರವೇರಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಈ ಪ್ರೇಮ ಯಾವತ್ತೂ ಅಮರ. ತಗೊಳ್ಳಿ, ಮನೆ ಒಂದು ವಿಟ್ನೆಸ್ ಹಾಕಿ. SP! ಏಯ್, ಬಿಡ್ರೋ. ಏಯ್ SP, ನಾನ್ ಈ ಮದ್ವೆನ ಒಪ್ಪೋದಿಲ್ಲ. ಕಳ್ಸ್ಕೊಡ್ತೀಯ ಇಲ್ವಾ ನನ್ ಮಗಳನ್ನ? ಏಯ್, ಬಿಡ್ರೋ, ಬಿಡ್ರೋ. ಮತ್ತೊಂದು ವಿಟ್ನೆಸ್ ಸಿಗ್ನೇಚರ್ ಇಲ್ಲದೆ ಈ ಮದುವೆ ಪೂರ್ತಿ ಆಗಲ್ಲ.